ಹಾಯ್ ಗಾಯ್ಸ್, ನಮಸ್ಕಾರ. ನಮ್ಮ ಡಿಂಪು ಇಂಪು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತಗಳು. ಇವತ್ತಿನ ವ್ಲಾಗ್ನಲ್ಲಿ ನಾವು ಕರ್ನಾಟಕದ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ. ಸೊ ಆಗಲೇ 12:30 ಆಗಿದೆ ಮಧ್ಯಾಹ್ನ. ನೋಡೋಣ ಸಂಜೆ ಎಷ್ಟು ಗಂಟೆಗೆ ಹೋಗಿ ತಲುಪ್ತೀವೋ ಗೊತ್ತಿಲ್ಲ. ಈ ಜರ್ನಿ ತುಂಬ ಸ್ಪೆಷಲ್ ಆಗಿದೆ ನಮಗೆ. ಈ ಪ್ರಯಾಣದಲ್ಲಿ ಆರಂಭವಾಗ್ತಿದ್ದಂಗೆ ರಸ್ತೆಯ ಎರಡೂ ಬದಿಗಳಲ್ಲಿ ನೋಡ್ಬೋದು ಆ ಬೆಟ್ಟಗಳು, ಆ ಗುಡ್ಡ, ಈ ಹಸಿರು, ತಂಪಾದ ಗಾಳಿ, ಇದೆಲ್ಲ ನೇಚರ್ ನೋಡ್ತಿದ್ರೆ ತುಂಬ ಮನಸ್ಸಿಗೆ ಖುಷಿ ಅನಿಸುತ್ತೆ. ಮತ್ತು ಎಷ್ಟೇ ಸಲ ನೋಡಿದ್ರೂ ಮತ್ತೆ ನೋಡಬೇಕಂತಲೇ ಅನಿಸುತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳು ಥರ ಕಿಟಕಿ ಪಕ್ಕ ಕೂತ್ಕೊಂಡು ನೋಡ್ತಿದ್ರೆ ಮಜಾನೇ ಬೇರೆ. ಈ ಥರ ಬೆಂಗಳೂರಲ್ಲಿ ನೋಡೋಕ್ಕೆ ನಮಗೆ ಸಿಗೋದೇ ಇಲ್ಲ. ಎಲ್ಲ ಕಡೆ ಅಪಾರ್ಟ್ಮೆಂಟ್ಗಳನ್ನ ಕಟ್ಬಿಟ್ಟು ಹಾಳು ಮಾಡಿಬಿಟ್ಟಿದ್ದಾರೆ. ಬಟ್ ನೇಚರ್ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಾಯಿದೆ. ಮತ್ತು ಇದನ್ನೆಲ್ಲ ನೋಡ್ತಾ ಇದ್ದರೆ ಫೋಟೋ ತೊಗೊಬೇಕು, ವೀಡಿಯೋ ತೊಗೊಬೇಕು ಅನಿಸುತ್ತೆ. ಸೊ ಎಷ್ಟೇ ಸಲ ತೊಗೊಂಡ್ರೂ ಮತ್ತೆ ತೊಗೊಬೇಕು ಅಂತಲೇ ಅನಿಸುತ್ತೆ. ಸೊ ಹೀಗೆ ಸ್ವಲ್ಪ ದೂರ ನಾವು ಹೋಗ್ತಿದ್ದಂಗೆ ನಮಗೆ ತಾಳ್ಬೆಟ್ಟ ಆರ್ಚ್ ಸಿಗುತ್ತೆ. ತಾಳ್ಬೆಟ್ಟ ಆರ್ಚ್ ಸಿಗ್ತಿದ್ದಂಗೆ ನಾವು ಕೂಡ ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಕೈ ಕಾಲು ತುಳ್ಕೊಂಡು ಅಲ್ಲಿ ಧೂಪ ಹಾಕಬೇಕು. ಸೊ ಇದು ಅವಾಗೆ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಇಬ್ಬರು ಕೂಡ ಧೂಪ ತೊಗೊತಾ ಇದ್ದಾರೆ. ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಧೂಪ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಧೂಪ ಹಾಕೋಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಧೂಪ ಎಲ್ಲ ತೊಗೊಂಡ್ಮೇಲೆ ಫೋಟೋ ವೀಡಿಯೋಗಳು ತೊಗೊಬೇಕು ಅಂತ ಅನಿಸುತ್ತೆ. ಎಂಥವ್ರಿಗೂ ಇದೆಲ್ಲ ನೋಡ್ತಾ ಇದ್ದರೆ ಮೆಮೊರಿ ಬೇಕು ಅನಿಸುತ್ತೆ. ಸೊ ನಾವು ಕೂಡ ಧೂಪ ಎಲ್ಲ ಹಾಕಿದ್ಮೇಲೆ ಫೋಟೋಗಳು ತೊಗೊಳ್ಳೋಣ ಅಂತ ಫೋಟೋಗಳು ತೊಗೊತಾ ಇದ್ದಾರೆ. ವೀಡಿಯೋಗಳು ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ದೊಡ್ಡ ಮಾವ, ನಮ್ಮ ದೊಡ್ಡತ್ತೆ, ಇವ್ರು ನಮ್ಮ ಅತ್ತೆ, ನನ್ನ ಮಗಳು, ನಮ್ಮ ಮನೆಯವರು, ನಮ್ಮ ಜೊತೆ ಒಬ್ಬರು ಮೀನಾಂಟಿ ಅಂತ ಬಂದಿದ್ದರು. ಸೊ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ, ಸ್ವಲ್ಪ ವೀಡಿಯೋಸ್ ತೊಗೊಂಡ್ವಿ. ಜಾಸ್ತಿ ತೊಗೊಳಕ್ಕಾಗಲಿಲ್ಲ. ಇದು ನನ್ನ ದೊಡ್ಡ ಮಾವ. ಆಮೇಲೆ ಏನಾದರೂ ಸ್ವಲ್ಪ ಫ್ಯಾಮಿಲಿ ಫೋಟೋಗಳೆಲ್ಲ ಆಗ್ತಿದ್ದಂಗೆ ಇಲ್ಲಿ ಅಪ್ಪ ಮಗಳು ಫೋಟೋ ತೊಗೊಳೋದು ಸ್ಟಾರ್ಟ್ ಆಯಿತು. ಸೆಲ್ಫಿ ತೊಗೊಳ್ತವ್ರೆ ನನ್ನ ಮಗಳು ಮತ್ತು ನನ್ನ ಮನೆಯವರು. ತೊಗೊಂಡು ನನಗೂ ಒಂದು ಬೇಕು ಅಂದ್ಬಿಟ್ಟು ನನ್ನ ಜೊತೆನೂ ನನ್ನ ಮಗಳು ನಾನು ಒಂದು ಸೆಲ್ಫಿ ತೊಗೊಂಡು. ಸೊ ಫೋಟೋ ವೀಡಿಯೋಗಳೆಲ್ಲ ತೊಗೊಂಡ್ಮೇಲೆ ಸಂಜೆ ಆಗ್ತಿದ್ದಂಗೆ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತು. ಅಲ್ಲೇ ಇದ್ದ ಹೋಟ್ಲಿಗೆ ನಮ್ಮ ಮನೆಯವರು ಹೋಗಿ ಬಜ್ಜಿ ಹಿಡಿದ್ರು. ಸೊ ಕಾಫಿ ಟೀ ಏನು ತೊಗೊಳಕ್ಕಾಗಿಲ್ಲ. ಆಲ್ರೆಡಿ ಸಂಜೆ 4:15 ಆಗೋಗಿತ್ತು. ಬೇಗ ಹೋಗಿ ಸೇರಿಕೊಂಡ್ರೆ ನಮಗೆ ಒಳ್ಳೆಯದು ಅಲ್ವಾ ಅಂದ್ಬಿಟ್ಟು ಏನು ಕುಡಿಯೋಕ್ಕಾಗಿಲ್ಲ. ಬರೀ ಬಜ್ಜಿ ಮಾತ್ರ ತೊಗೊಂಡ್ರು. ಬಜ್ಜಿ ತೊಗೊಂಡು ಕಾರಲ್ಲೇ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಬೇಗ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ. ಹಂಗೆ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು ಕಾರಲ್ಲಿ ತರಲೆ ಮಾಡೋದು ಮಾಡ್ತಾಯಿದ್ವಿ. ಅದರಲ್ಲೂ ನಮ್ಮ ಮನೆಯವರು ಸುಮ್ಮನೆ ಇರ್ತಾರೆ, ಏನು ಮಾತಾಡೋದೇ ಇಲ್ಲ. ಈ ನನ್ನ ಮಕ್ಕಳು ಬೇರೆ ತರಲೆ, ಇಬ್ಬರೂ ತುಂಬ ತರಲೆ. ಅವ್ರ ಪಾಡ್ಗಳು ಡ್ರೈವಿಂಗ್ ಮಾಡ್ತಾನೇ ಇದ್ದರು. ಈ ನನ್ನ ದೊಡ್ಡ ಮಗಳು ಅವ್ರನ್ನ ಮಾತಾಡಿಸ್ಕೊಂಡು ತರಲೆ ಮಾಡ್ತಾನೇ ಇದ್ಲು. ಅವ್ರೇನು ತಲೆಗೆ ಹಾಕ್ಕೊಳ್ಳಿಲ್ಲ, ಅವ್ರ ಪಾಡ್ಗಳು ಡ್ರೈವ್ ಮಾಡ್ತಾಯಿದ್ರು. ಕಾಣ್ಬೆಟ್ಟ ಬಿಟ್ಟು ಹೋಗ್ತಿದ್ದಂಗೆ ರೋಡ್ ಪಕ್ಕದಲ್ಲಿ ಹಲವಾರು ಮಂಗಗಳು ಸ್ವಲ್ಪ ಕಾಣಿಸೋಕ್ಕೆ ಶುರುವಾದವು. ಸೊ ಸ್ವಲ್ಪ ಕೆಲವು ಮಂಗಗಳು ಅದ್ರ ಪಾಡ್ಗೆ ಆಡ್ಕೊಂಡಿದ್ದು, ಇನ್ನು ಸ್ವಲ್ಪ ಮಂಗಗಳು ಬರೋ ಗಾಡಿಗಳು ಯಾರಾದರೂ ಇನ್ನೂ ತಿನ್ನೋಕ್ಕೆ ಕೊಡ್ತಾರಾ ಅಂತ ಸ್ವಲ್ಪ ನೋಡ್ತಿರ್ತವೆ. ಸೊ ಕಾಡಲ್ಲಿ ಅವಕ್ಕೂ ಅಷ್ಟು ಏನು ತಿನ್ನೋಕ್ಕೆ ಸಿಗಲ್ಲ. ನಮಗೂ ಕೂಡ ಹಾಗೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಸೊ ಬಾಳೆಹಣ್ಣು ತೊಗೊಂಡಿದ್ವಿ. ಆ ಬಾಳೆಹಣ್ಣೆ ಸ್ವಲ್ಪ ಹಾಕಿ ಎಷ್ಟಾಗುತ್ತೋ ಅಷ್ಟು ಹಾಕಿದ್ವಿ. ಸೊ ಸಿಕ್ಕಿದಾಗ ತಿನ್ಕೊಂಡು ಸಿಕ್ತಿದ್ದ ಸುಮ್ಮನೆ ಅದು. ಸೊ ಹಂಗೆ ಕಾರಲ್ಲಿ ನಮ್ಮ ಮನೆಯವ್ರದ್ದು ಹಂಗೆ ಅವ್ರಿಗೊಂದು ಸ್ವಲ್ಪ ರೇಗಿಸಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಅದರಲ್ಲೂ ನನ್ನ ಮಗಳು ಸುಮ್ಮನೆ ಇರ್ತಾಯಿಲ್ಲ. ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಅಪ್ಪ ಬಿಚ್ಕೊಡು ಅಂತ ಅವ್ರಿಗೂ ಹಿಂಸೆ ಕೊಡ್ತಾನೇ ಇದ್ಲು. ಅವರು ಡೋಂಟ್ ಕೇರ್, ತಲೆನೇ ಕೆಡಿಸ್ಕೊಳ್ಳಿರಲಿಲ್ಲ, ಸುಮ್ಮನೆ ಗಾಡಿ ಓಡಿಸ್ತಾನೇ ಇದ್ದು. ಆಗಲೇ ಟೈಮ್ ಆಗ್ತಾನೇ ಇತ್ತು. ಫುಲ್ಲು ಮಾಡ ಎಲ್ಲ ಕವ್ಚ್ಕೊಂಡಿತ್ತು. ಮಳೆ ಬರೋ ಥರನೇ ಆಗಿಬಿಟ್ಟಿತ್ತು. ಮಳೆನೂ ಸ್ವಲ್ಪ ಬಂತು. ಸೊ ಕೊನೆಗೂ ನಾವು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ತಲುಪಿದ್ದೀವಿ. ಸೊ ಮುಂದಿನ ಅಪ್ಡೇಟ್ ಏನು ಅಂತ ನಾನು ನಿಮಗೆ ಮುಂದಿನ ವ್ಲಾಗ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.